2025-26ನೇ ಸಾಲಿನ NMS ಪರೀಕ್ಷೆಯನ್ನು ಬರೆದು ಫಲಿತಾಂಶಕ್ಕಾಗಿ ಕುತೂಹಲದಿಂದ ಕಾಯುತ್ತಿರುವಂತಹ ಎಲ್ಲ 8ನೇ ತರಗತಿ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ. ಫೆಬ್ರವರಿ 1ನೇ ತಾರೀಕು ಅಂದ್ರೆ 1-2-2026ಕ್ಕೆ ನಿಮಗೆ ಈ ವರ್ಷದ NMS ಪರೀಕ್ಷೆ ಆಗಿತ್ತು ಅಂದ್ರೆ ನೀವೆಲ್ಲ ಬರ್ದಿದ್ರಿ. ಮ್ಯಾಟ್ ಮತ್ತು ಶಾರ್ಟ್ ಪರೀಕ್ಷೆ ತುಂಬಾ ಚೆನ್ನಾಗಿ ಬರ್ದಿದ್ರಿ. ಅದಾದ ನಂತರ ಏಪ್ರಿಲ್ 9ನೇ ತಾರೀಕು ಮಾರ್ಕ್ಸ್ ಲಿಸ್ಟ್ ಅನ್ನ ಪ್ರಕಟ ಮಾಡಿದ್ರು. ಜಿಲ್ಲಾವಾರು ಪ್ರತಿ ಜಿಲ್ಲೆಯ ಮಾರ್ಕ್ಸ್ ಲಿಸ್ಟ್ ಅನ್ನ ಅಂದ್ರೆ ಪ್ರತಿ NMS ಪರೀಕ್ಷೆಗೆ ಹಾಜರಾದಂತ ಪ್ರತಿಯೊಬ್ಬ ವಿದ್ಯಾರ್ಥಿ ಮ್ಯಾಟ್ಗೆ ಎಷ್ಟು ತಗೊಂಡಿದ್ದಾನ, ಸ್ಯಾಟ್ಗೆ ಎಷ್ಟು ತಗೊಂಡಿದ್ದಾನ, ಟೋಟಲ್ ಎಷ್ಟು ತಗೊಂಡಿದ್ದಾನೆ, ಈ ಮಾರ್ಕ್ಸ್ ಲಿಸ್ಟ್ ಅನ್ನ ಪ್ರಕಟ ಮಾಡಿದ್ರು. ನೆಕ್ಸ್ಟ್ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಯಾವಾಗ ಪ್ರಕಟ ಮಾಡ್ತಾರ ಅನ್ನುವಂಥ ಪ್ರಶ್ನೆ ಎದುರಾದಾಗ ನಾವು ಹೇಳಿದ್ವಿ, ಹಿಂದಿನ ವಿಡಿಯೋದಲ್ಲಿ ಏನು ಹೇಳಿದ್ವಿ ಅಂದ್ರೆ ಈ ಮಾರ್ಕ್ಸ್ ಲಿಸ್ಟ್ ಬಿಟ್ಟು ಒಂದು 15 ದಿನ, 20 ದಿನ ಅಥವಾ 25 ದಿನದೊಳಗಾಗಿ ತಾತ್ಕಾಲಿಕ ಆಯ್ಕೆ ಪಟ್ಟಿ ಅಂದ್ರೆ ಪ್ರೊವಿಷನಲ್ ಲಿಸ್ಟ್ ಅನ್ನ ಪ್ರಕಟ ಮಾಡ್ತಾರೆ ಅಂತ ಹೇಳಿದ್ವಿ. ಬಟ್ ಕಾರಣಾಂತರಗಳಿಂದ ಪ್ರಕಟ ಆಗಿಲ್ಲ. ಈ NMS ಪರೀಕ್ಷೆ ತಾತ್ಕಾಲಿಕ ಆಯ್ಕೆ ಪಟ್ಟಿ ಯಾಕೆ ಡಿಲೇ ಆಗ್ತಿದೆ, ಯಾವಾಗ ಪ್ರಕಟ ಮಾಡ್ತಾರೆ ಅನ್ನೋ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಮಾರ್ಕ್ಸ್ ಲಿಸ್ಟ್ ಪ್ರಕಟ ಮಾಡಾದ್ಮೇಲೆ ಏನಾದ್ರು ಅಬ್ಜೆಕ್ಷನ್ ಇದ್ರೆ ಸಲ್ಲಿಸೋದಕ್ಕೆ ಅವಕಾಶ ಇರ್ತೈತಿ. ಏನೋ ಅಬ್ಜೆಕ್ಷನ್ ಇಲ್ಲ ಅಂದಮೇಲೆ NOCಯನ್ನ ಘೋಷಣೆ ಮಾಡಿ ತದನಂತರ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡೋದು ಒಂದು ಪ್ರೊಸೀಜರ್. ಬಟ್ ಈಗ ನಾವು ಮಂಡಳಿಯನ್ನ ಸಂಪರ್ಕ ಮಾಡಿದಾಗ, DSCRT ಸಂಪರ್ಕ ಮಾಡಿದಾಗ, ಅಲ್ಲಿ ಅಧಿಕಾರಿಗಳ ಜೊತೆ ಮಾತಾಡಿದಾಗ ಅವರು ತಿಳಿಸಿದಂಥ ಮಾಹಿತಿ ಏನಂದ್ರೆ ಈ NMS ಪರೀಕ್ಷೆ ರಿಸಲ್ಟ್ ಅನ್ನ ತಯಾರಿ ಮಾಡಿ ಪ್ರಕಟ ಮಾಡುವಂತ ಹೊಣೆಗಾರಿಕೆಯನ್ನು ಹೊತ್ತಿದ್ದಾರೆ ಆ ಎಲ್ಲ ಅಧಿಕಾರಿಗಳು ಭಾರತದ ಜನಗಣತಿ 2026 ಆ ಒಂದು ಕಾರ್ಯಕ್ರಮದಲ್ಲಿ ತೊಡಗಿಕೊಂಡಿರೋದ್ರಿಂದ, ಜನಗಣತಿ ಕಾರ್ಯದಲ್ಲಿ ತೊಡಗಿಕೊಂಡಿರೋದ್ರಿಂದ ಏಪ್ರಿಲ್ 15ರಿಂದ ಮೇ 16ರವರೆಗೂ ಜನಗಣತಿ ಕಾರ್ಯ ಇರೋದ್ರಿಂದ ಮೇ 16ರವರೆಗೂ ಆಲ್ಮೋಸ್ಟ್ ಎಲ್ಲ ಅಧಿಕಾರಿಗಳು ಬ್ಯುಸಿ ಇರ್ತಾರೆ. NMS ಪರೀಕ್ಷೆ ರಿಸಲ್ಟ್ ತಯಾರಿ ಮಾಡೋದು, ಪ್ರಕಟ ಮಾಡೋದ್ರ ಬಗ್ಗೆ ಅವರಿಗೆ ಬಿಡು ಇರೋದಿಲ್ಲ. ಸೊ ಹಾಗಾಗಿ ಮೇ 16ರವರೆಗೂ ಅಂತೂ ರಿಸಲ್ಟ್ ಪ್ರಕಟ ಆಗೋದಿಲ್ಲ. ಯಾವಾಗ ಪ್ರಕಟ ಆಗ್ಬೋದು ಅಂದ್ರೆ ಮೇ 16 ನಂತರ ಅವರು ವಾಪಸ್ ತಮ್ಮ ಡ್ಯೂಟಿಗೆ ಬರ್ತಾರ. ಬಂದಾದ್ಮೇಲೆ ಒಂದು 4-5 ದಿನ ಆಗ್ಬೋದು, 2 ದಿನ ಆಗ್ಬೋದು, ಒಂದು ವಾರದೊಳಗಾಗಿ ಈ ವರ್ಷದ NMS ಪರೀಕ್ಷೆಯ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನ ಪ್ರಕಟ ಮಾಡ್ತಾರೆ. ಬಹುತೇಕ ಮೇ 20 ನಂತರ ಪ್ರಕಟ ಮಾಡಬಹುದು, 1-2 ದಿನ ಮೊದಲ ಕೂಡ ಆಗ್ಬೋದು. ಹಾಗಾಗಿ ನೀವು NMS ಪರೀಕ್ಷೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನ ನೀವು ಮೇ 20 ಅಥವಾ ಮೇ 20ರ ಆಸ್ಪಾಸ್ ನೀವು ನಿರೀಕ್ಷೆ ಮಾಡಬಹುದು. ಬಹಳಷ್ಟು ಜನ ನೀವು ಕರೆ ಮಾಡಿ, ಮೆಸೇಜ್ ಮಾಡಿ ಯಾವಾಗ ಆಯ್ಕೆ ಪಟ್ಟಿ ಪ್ರಕಟ ಮಾಡ್ತಾರೆ ಅನ್ನೋಂಥ ಪ್ರಶ್ನೆ ಬಹಳಷ್ಟು ಸರಿ ಕೇಳ್ತಾ ಇದ್ರಿ. ಹಾಗಾಗಿ ನಿಮ್ಮ ಕ್ಯೂರಿಯಾಸಿಟಿಗೋಸ್ಕರ ಈ ಮಾಹಿತಿಯನ್ನು ಶೇರ್ ಮಾಡ್ತಾ ಇದ್ರಿ. ಬಹಳಷ್ಟು ಜನ ಏನ್ ಕೇಳ್ತಾ ಇದ್ರಿ ಅಂದ್ರೆ, ಸರ್ ನಮ್ದು SC ಕ್ಯಾಟಗರಿ 65 ತಗೊಂಡಿದ್ದೀನಿ, ನಾವು ಸೆಲೆಕ್ಟ್ ಆಗ್ತೀನ, ನಂದು 2A ಐತಿ, ನಾ 72 ತಗೊಂಡಿದ್ದೀನಿ, ನಾನು ಸೆಲೆಕ್ಟ್ ಆಗ್ತೀನ, ಈ ತರ ಹಲವಾರು ಪ್ರಶ್ನೆಯನ್ನ ಕೇಳ್ತಾ ಇದ್ರಿ. ಎಲಿಜಿಬಿಲಿಟಿ ನಿಮ್ಗೆ ಆಲ್ರೆಡಿ ಗೊತ್ತೈತಿ. ಇತರೆ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು 40% ಮಾರ್ಕ್ಸ್ ಅಂದ್ರೆ 2 ಪತ್ರಿಕೆ ಸೇರಿ, ಮ್ಯಾಟ್ ಮತ್ತು ಶಾರ್ಟ್ ಸೇರಿ ಕನಿಷ್ಠ 72 ಅಂಕ ಗಳಿಸಿದ್ರೆ ಎಲಿಜಿಬಲ್. SC ಮತ್ತು ST ವರ್ಗದ ವಿದ್ಯಾರ್ಥಿಗಳು 2 ಪತ್ರಿಕೆ ಸೇರಿ, ಮ್ಯಾಟ್ ಮತ್ತು ಶಾರ್ಟ್ 2 ಸೇರಿ ಕನಿಷ್ಠ 58 ಅಂಕ ಗಳಿಸಬೇಕು ಅಂದ್ರೆ ಎಲಿಜಿಬಲ್ ಆಗ್ತಾರೆ. ಹೈಯೆಸ್ಟ್ ಅಂಕ ತಗೊಂಡರ ಆಧಾರ ಮೇಲೆ ಸೆಲೆಕ್ಟ್ ಅನ್ನ ಮಾಡ್ತಾರ. ಇದು ರಾಜ್ಯ ಮಟ್ಟದ ಪರೀಕ್ಷೆ ಆದ್ರೂ ಕೂಡ ಡಿಸ್ಟ್ರಿಕ್ಟ್ ವೈಸ್ ಸೀಟ್ ಅಲಾಟ್ ಆಗಿರ್ತಾವೆ. ಆ ಡಿಸ್ಟ್ರಿಕ್ಟ್ ಒಳಗೆ ರೋಸ್ಟರ್ ಪ್ರಕಾರ ಒಂದು ಕ್ಯಾಟಗರಿ ಒಳಗೆ ಹೈಯೆಸ್ಟ್ ಯಾರು ಅಂಕ ತಗೊಂಡಿರ್ತಾರೆ ಅಂತ ಒಂದು 10 ಮಂದಿನೋ 15 ಮಂದಿನೋ ಎಷ್ಟು ಸೀಟ್ ನಿಗದಿಗಿರುತ್ತೆ ಅಷ್ಟು ಮಂದಿಯನ್ನು ತಗೋತಾರೆ. ಸೊ ಹಾಗಾಗಿ ನೀವು ಇನ್ನೊಂದು ವಾರ ಸ್ವಲ್ಪ ಕುತೂಹಲದಿಂದ ನಿಮ್ಮ ರಿಸಲ್ಟ್ಗೋಸ್ಕರ ತಾಳ್ಮೆಯಿಂದ ಕಾಯಿರಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದೀವಿ. ಧನ್ಯವಾದಗಳು.